ಇದು ಭಾವನಾತ್ಮಕ ವಿಚಾರ. ಏನು ಒಂದು ತಲೆಮಾರು ಹೋಗ್ತಿರುವಂಥ ವಿಚಾರ, 10 ತಲೆಮಾರಲ್ಲಿ ಬದುಕಿ ಬಾಳ್ದಂಥ ವಿಚಾರ. ಅಲ್ಲಿ ಆ ಭೂಮಿಲಿ ಬೆಳೆದು ತಿಂದು ಬೆಳೆದಿರೋಂಥವ್ರು ನಾವು. ನಾನೊಬ್ಬ ಬಡ ರೈತನ ಮಗ. ನನ್ನ ತಂದೆನೂ ಜಮೀನು ಮಾರಿದ್ದಾರೆ. ಅವ್ರಿಗೆ ಕಷ್ಟ ಕಾಲಕ್ಕೆ ಬಂದಿದ್ದಾಗ ಅವರು ಜಮೀನು ಮಾರ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಕಷ್ಟ ಕಾಲಕ್ಕೆ ಬಂದಾಗ ಇಲ್ಲಿ ಯಾರೋ ಇದು ಕುಮಾರಣ್ಣನ ಆಮೇಲೆ ಕನಕಪುರ ಶಿವಣ್ಣನ ಕೇಳಿ ಯಾರು ಜಮೀನು ಮಾರಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಕಷ್ಟ ಕಾಲಕ್ಕೆ ಮಾರಿದ್ದಾರೆ. ಇವತ್ತು ನಮ್ಮ ತೋಟದಲ್ಲಿ ಮಾವಿನ ತೋಟ ಇದೆ. ಅವತ್ತು ನೀರಿಲ್ದಿರೋ ಟೈಮಲ್ಲಿ ಆ ಮಾವಿನ ತೋಟ ಒಳಗೆ ಡ್ರಮ್ ಮೂಲಕ ಕಿಲೋಮೀಟ್ರ್ ಗಟ್ಟಲೆ ಡ್ರಮ್ ಮೂಲಕ ಬಂದು ಏನು ಮಾಡಿದ್ದಾರೆ, ಮಾವಿನ ತೋಟಗಳನ್ನ ಬೆಳೆಸಿದ್ದಾರೆ. ನಾನು ಹೇಳೋಕೆ ಏನು ಮಾಡ್ತೀನಿ ಅಂದರೆ ಸರ್, ಈಗ ನನಗೆ ನನ್ನ ಭಾವನಾತ್ಮಕ ವಿಚಾರ, ನಾನು ಜಮೀನು ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧ ಇಲ್ಲ. ಎಷ್ಟು ಜಮೀನಿದೆ ನಿಮ್ಮದು? ನಮ್ಮದು 4 ರಿಂದ 5 ಎಕರೆ ಜಮೀನು ಇದೆ ಸರ್ ನಮ್ಮದು. ಜಮೀನು ಜಾಸ್ತಿ ಇದ್ದವರು ಇಲ್ಲ ಸರ್, ಜಮೀನು ಜಾಸ್ತಿ ಇರೋದು ಅಂತ ವಿಚಾರ ಅಲ್ಲ ಸರ್. ಇಲ್ಲಿ ಈಗ 2582 ಜನ ಸರ್ 5 ಕುಂಟೆ ಜಮೀನಿದ್ದಾರೆ. ಅವನ ರೆಕಾರ್ಡು 5 ಕುಂಟೆ ಜಮೀನಿದ್ದಾರೆ. ಅವ್ರಿಗೆ ಇವರು ಪರ್ ಗುಂಟೆಗೆ 5 ಲಕ್ಷ ಕೊಟ್ಟರು ಸರ್ 30 ಲಕ್ಷ ದುಡ್ಡು ಬರುತ್ತೆ. ಆ 30 ಲಕ್ಷ ಏನು ಮಾಡ್ತಾರೆ? ಪ್ರತಿಯೊಬ್ಬ ರೈತರಿಗೂ ಮಾಹಿತಿ ಇದೆ. ಯಾರು ಅತ್ಯಂತ ಕಡಿಮೆ ಜಮೀನು ಇರ್ತಕ್ಕಂಥವ್ರು 5 ಕುಂಟೆಯಿಂದ 30 ಕುಂಟೆ ಇರ್ತಕ್ಕಂಥವ್ರು ಪ್ರತಿಯೊಂದು ಕುಟುಂಬಕ್ಕೂ ಒಂದು ಅಭಿವೃದ್ಧಿ ಪಡಿಸಿರೋ ನಿವೇಶನ ಕೊಟ್ಟೇ ಕೊಡ್ತಾರೆ. ಇದು ಆಯ್ತು ಇರ್ತಕ್ಕ ಅವ್ರು 5 ಕುಂಟೆ ಇದೆ ಅಂತೇಳಿ ಅವ್ನಿಗೆ ಕೊಡಲ್ಲ ಅಂತಿಲ್ಲ. ಆಯ್ತು, ಒಂದು ಸೈಟ್ ಕೊಟ್ರಿ, ಕೇಳಿ ಆ 5 ಕುಂಟೆಯಲ್ಲಿ ಅವ್ರು ಹೇಳ್ದಂಗೆ ಹೈನುಗಾರಿಕೆ ಮಾಡ್ತಿರ್ಬೋದು ಅಥವಾ ಇನ್ನೊಂದು ಮಾಡ್ತಿರ್ಬೋದು. ಅವರ ಕುಟುಂಬಕ್ಕೆ ಒಬ್ಬರಿಗೆ ಕಡ್ಡಾಯವಾಗಿ ಉದ್ಯೋಗ ಕೊಡ್ತಾರೆ. ಇದಕ್ಕಿಂತ ನೋಡಿ ಸರ್, ಉದ್ಯೋಗ ಪಡೆಯಬಲ್ಲಂತವ್ರು ಇಲ್ಲದೆ ಇರೋ ಕುಟುಂಬಗಳು ಇದಾವೆ. ಅದನ್ನ ಜಿಲ್ಲಾಧಿಕಾರಿಗಳ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ವಯಸ್ಸಾದ ಈಗ ನೀವ್ ಹೇಳ್ತಾರ ಪ್ರಕಾರ 85% 90% ರೈತರ ಫ್ಯಾಮಿಲಿಯಲ್ಲಿ ಆ ತರ ಪ್ರಾಬ್ಲಮ್ ಇಲ್ಲ. ನೀವ್ ಹೇಳೋ ಪ್ರಕಾರ 1-2% ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಅದಕ್ಕೆ ವಿಶೇಷ ಅವಕಾಶಗಳನ್ನ ಮಾಡಿಕೊಡ್ತದೆ. 1990 ಕಿಡ್ಸ್ ನಾವೆಲ್ಲ ಜೊತೆಲೆ ಓದಿದ್ದು. ಅವರು ಜಮೀನ್ದಾರಿತ್ತು, ಜಮೀನಿತ್ತು, ಓದಿದ್ರು. ನಮ್ದು ಜಮೀನಿತ್ತು. ನಮ್ ದೊಡ್ಡಪ್ತಿರು ಚಿಕ್ಕಪ್ತಿರು ಮಾರ್ಕೊಂಬಿಟ್ರು ಮದುವೆ ಮಾಡಕ್ಕೆ ಅಂದ್ಬಿಟ್ಟು. ನಾವು ಹೈಯರ್ ಎಜುಕೇಶನ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಜಮೀನು ಮಾರಕ್ಕೆ ಹೋದ್ರೆ ಬರೀ 15 ಲಕ್ಷ, 7 ಲಕ್ಷ, 8 ಲಕ್ಷ ಎಕರೆ. 7 ಲಕ್ಷಕ್ಕೆ ಮಾರ್ಬಿಟ್ಟು ನಮ್ಮ ತಾತನಿಗೆ 7 ಜನ ಮಕ್ಕಳು. 1 ಲಕ್ಷ ತಗೊಂಡು ಏನು ಮಾಡೋಣ? ಅವಾಗ ಮಾರಲಿಲ್ಲ, ನಾನು ಓದಿಸ್ಲಿಲ್ಲ. ನಾನು ಡಿಗ್ರಿಗೆ ಇನ್ಕಂಪ್ಲೀಟ್ ಆದೆ. ಡಿಗ್ರಿ ಮಾಡ್ಕೊಂಡು ಇವಾಗ ಚೆನ್ನಾಗಿರೋರೆಲ್ಲ ಚೆನ್ನಾಗಿದ್ದಾರೆ. ನೀರಾವರಿ ಮಾಡ್ಕೊಂಡಿದ್ದಾರೆ, ಕೆಲಸಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಸಂಪಾದನೆ ಮಾಡ್ತಾರೆ, ತರ್ತಾರೆ, ಈ ಭೂಮಿಗೆ ಹಾಕ್ತಾರೆ. ನೀರಾವರಿ ತಂದರು, ಈಗ ವ್ಯವಸಾಯ ಮಾಡ್ತಿದ್ದಾರೆ. ಅದನ್ನ ಮಾತ್ರ ತೋರಿಸ್ಬಿಟ್ಟು ಇದೆಲ್ಲ ವ್ಯವಸಾಯದ ಭೂಮಿ, ಬನ್ರಿ ನಮ್ಮ ಹೊಲಗಳು ಬಿದ್ದಾವೆ, ನಾವು ನೀರಾವರಿ ತರೋಕ್ಕಾಗಲಿಲ್ಲ, ನಾವು ಬರೀ 12,000 13,000 ಸಂಬಳಕ್ಕೆ ಹೋಗ್ಬೇಕು. ನೀವೇನು ಕೆಲಸ ಮಾಡ್ತೀರಿ ಸರ್? ನಂದು ಕೇಟ್ರಿಂಗ್ ಇದೆ. ಕೇಟ್ರಿಂಗ್? ಹೌದು. ಓಕೆ. ಜಮೀನು ಎಷ್ಟಿದೆ? ಜಮೀನು ಅರ್ಧ ಎಕರೆ ಇದೆ. ಅರ್ಧ ಎಕರೆ ನೀವು ಯೋಜನೆ ಪರವಾಗಿದೆ? ಹೌದು, ಪರವಾಗಿದ್ದೀನಿ. ಬರೀ ಅರ್ಧ ಎಕರೆ ಇದೆ. ಅರ್ಧ ಎಕರೆ ಜಮೀನು ಹೋಗಿ ನಿಮಗೆ 1 ಕೋಟಿ ಬಂತು ದುಡ್ಡು. ಹೌದು. ನಿಮ್ಮ ಅರ್ಧ ಎಕರೆ ನಿಮ್ಮ ಹೆಸರಿನಲ್ಲಿರೋದು ನಿಮ್ಮ ತಂದೆ ಹೆಸರಲ್ಲಿ ಅರ್ಧ ಎಕರೆ ಇದೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಾನು ಒಬ್ಬನೇ ಮಗ. ಅಕ್ಕ ತಂಗಿನೂ ಇಲ್ಲ? ತಂಗೀರಿದ್ದಾರೆ. ಒಬ್ಳು ತಂಗಿ ಇದ್ದಾಳೆ, ಮದುವೆ ಮಾಡಿದ್ದೀನಿ. ಅವಳು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾಳೆ. ಓಕೆ. ಅವಳಿಗೂ ಏನೋ ಕೊಟ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತೀನಿ. ಓಕೆ, ಬಿಸ್ನೆಸ್ ಮಾಡೋಣ. ಅದನ್ನ ಬಿಟ್ಬಿಟ್ಟು ಇವ್ರು ಅರ್ಧ ಎಕರೆ ಜಮೀನಲ್ಲಿ ಏನು ಇನ್ಕಮ್ ಬರುತ್ತೆ? ಅದನ್ನ ಇಟ್ಕೊಂಡು ಏನು ಬರ್ತಾ ಇಲ್ಲ. ಕಾಂಗ್ರೆಸ್ ಗಿಡ ಬೆಳೆದಿದ್ದೀನಿ. ಏನೂ ಇಲ್ಲ ನಮಗೆ, ನೀರಾವರಿ ಇಲ್ಲ, ಏನು ಬೆಳೆ? ಅದಕ್ಕೆ ಮಳೆ ಬಂದ್ರೆ ಬೆಳಿಬೋದು, ಮಳೆನೇ ಇಲ್ಲ ಅಂದ್ಮೇಲೆ ಎಲ್ಲಿ ಬೆಳಿತಾರೆ ಸರ್? ಈ ತರ ಎಷ್ಟೋ ಬಿದ್ದಿದೆ. ವಿನೋದ್ ಅವರೇ, ಈಗ ನೀವು ಜಮೀನು ಕೊಡಬೇಕು ಅಂತೀರಿ, ನಿಮ್ಮ ಜಮೀನು ತಗೊಳ್ತೀವಿ, ಶ್ವೇತಾ ಅವ್ರು ಕೊಡಬಾರ್ದು ಅಂತಾರೆ, ಅವ್ರ ಜಮೀನು ಬಿಡ್ತೀವಿ, ಈ ಯೋಜನೆ ಮಾಡ್ತೀವಿ ಅಂತಾರೆ, ಮಾಡ್ಲಿ ಬಿಡಿ. ನಾವು ಅದನ್ನ ತಡೆ ಆಗ್ತಿಲ್ವಲ್ಲ ಸರ್ ಅವ್ರನ್ನ. ಸರ್, ಜಮೀನು ಕೊಡಲ್ಲ ಅಂದವ್ರನ್ನ ನೀವು ಕೊಟ್ಬಿಡಿ ಅಂತ ನಾವೆಲ್ಲೂ ಹೋಗಿಲ್ಲ. ಬಂದಿದ್ದು ಗೌರ್ಮೆಂಟ್ ಅಧಿಕಾರಿಗಳು ನಾವು ಯಾರನ್ನೂ ತಡೆಯಕ್ಕೆ ಹೋಗಿಲ್ಲ. ಅವ್ರದ್ದು ಕಿತ್ಕೊಳ್ಳಿ ಅಂತ ನಾವು ಯಾರು ಕೇಳಕ್ ಹೋಗ್ತಿಲ್ಲ. ನಾವು ಕೊಡ್ತೀವಿ, ನಾವು ಸ್ವಇಚ್ಛೆಯಿಂದ ಕೊಡ್ತಾ ಇದೀವಿ, ನಮ್ಗೆ ತಗೊಳ್ತಿದ್ದಾರೆ. ನೀವು ಅದೇ ತರ ನಮ್ಗೆ ಕೊಡಲ್ಲ. ಒಂದು ನಿಮಿಷ ಮೈಕ್ ಕೊಡಿ ಅವ್ರಿಗೆ. 1 ನಿಮಿಷ. ವಿನೋದ್ ಅವ್ರ ಜಮೀನು ತಗೊಳ್ಳಿ, ನಿಮ್ಮ ಜಮೀನು ಬಿಡ್ತಾರೆ, ಯೋಜನೆ ಆಗ್ಲಿ ಬಿಡಿ, ಅಷ್ಟೇ ಮಾಡ್ಬಿಡ್ಲಿ. ಆದ್ರೆ ಅದೊಂದು ಡಾಕ್ಯುಮೆಂಟಲ್ ಕೊಡ್ಲಿ ಅಷ್ಟೇ ಸರ್. ಬರೆದು ಕೊಟ್ಟು ಬಿಡ್ರಿ ಅವ್ರಿಗೆ. ಒಂದ್ ನಿಮಿಷ. ಈಗ ಇಡೀ ದೇಶದಲ್ಲಿ 100% ರೈತರು ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳಿಲ್ಲ. ನಂಬರ್ 1. ನಂಬರ್ 2, ಒಂದೇ ಒಂದು ಹಳ್ಳಿ, ಆ ಮಂಡಳಿ ಅಂತ ಒಂದು ಮೊನ್ನೆ ಗಲಾಟೆ ಆಯ್ತಲ್ಲ, ಇರೋದೇ 27 ರೈತರು, 21 ರೈತರು ಬರೆದು ಕೊಟ್ಟಿದ್ದಾರೆ ನಮ್ಗೆ ಜಮೀನು ತಗೊಳ್ಳಿ ಅಂತ. ನಟರಾಜ್ ಗೌಡ್ರೆ, 5,703 ಕುಟುಂಬಗಳ ಪೈಕಿ 5,000 ಕುಟುಂಬಗಳು ಒಪ್ಕೊಂಡ್ಬಿಟ್ಟಿದ್ದಾವೆ. 27 ಒಂದು ಹಳ್ಳಿಯ ಕುಟುಂಬದ ಪೈಕಿ 21 ಕುಟುಂಬಗಳು ಒಪ್ಕೊಂಡ್ಬಿಟ್ಟಿದ್ದಾವೆ. ನಾ ಹೇಳ್ತಾ A4 ಶೀಟಲ್ಲಿ ತೆಗೆದ್ರೆ 2 ಪೇಜ್ ರೀ, 27 ಹೆಸರು ತೆಗೆದು ಪ್ರಿಂಟ್ಔಟ್ ತೆಗೆದು ಒಂದ್ಸಲ ನೋಟಿಸ್ ಬೋರ್ಡಿಗೆ ಅಂಟಿಸ್ಬಿಡ್ರಿ, ಮುಗಿದೋಯ್ತು. ಇದು ಇನ್ನೂ ತನಕ ಯಾಕೆ ಆಗ್ತಿಲ್ಲ ಅಂತ. ನಾವೇನು ಹೊಸ ರೀತಿಯ ಪ್ರಕ್ರಿಯೆಯನ್ನು ಶುರು ಮಾಡಿಲ್ಲ. ನಾವು ಯಾರು ಇಡೀ ದೇಶದಲ್ಲಿ ಯಾರಾದ್ರೂ ಹಿಂಗೆ ಬರ್ಕೊಟ್ಬಿಟ್ಟಿದ್ರೆ ತೋರಿಸ್ತೀವಿ, ನಾವು ಅದನ್ನು ಮುಂದುವರಿಸ್ತೀವಿ ಅಂತ ತಪ್ಪಿಲ್ಲ. ಅವ್ರೇನು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, 1 ಕುಂಟೆಯನ್ನು ಕೂಡ ಒತ್ತಾಯಪೂರ್ವಕ ತಗೊಳ್ಳೋದಿಲ್ಲ ಅಂತ. ನಂಬರ್ 1. ನಂಬರ್ 2, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ರೈತರು ಒಪ್ಪಿಗೆ ಕೊಟ್ಟಿದಾರಲ್ಲ ಆ ರೈತರು ಕೊಡಕ್ ಬಿಡ್ರಿ. ನೀವೇನ್ರಿ ಕುಮಾರಸ್ವಾಮಿ ಅವ್ರು? ನೀವೇನ್ರಿ ಚೆಕ್ ಕೊಟ್ರಲ್ಲ? ಕುಮಾರಸ್ವಾಮಿ ಆ ರೈತರಿಗೆ ಯಾರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.